ನಾಡಿನ ಸಮಸ್ತ ಅನ್ನದಾತರಿಗೂ ನಮಸ್ಕಾರ. ಇವತ್ತು ಬಹಳ ಮುಖ್ಯವಾದಂಥ ಒಂದು ವಿಷಯ. ಎಲ್ಲ ರೈತರು ನಮ್ಮ ಬೆಂಗಳೂರು ಭಾಗದಿಂದ ಭಾಳಷ್ಟು ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಮೇಲೆ. ಹಳ್ಳಿಕಾರ್ ಒಡೆಯ ಅನ್ನೋದು ವಂಶಸ್ಥರ ಹೆಸರು ಇಟ್ಕೊಂಡಿರ್ಬೋದು, ಅಥವಾ ತಾನು ಮಾಡ್ಯಾನೋ ಏನು ತನ್ನ ವಂಶನೋ, ಅವ್ರ ವಂಶಸ್ಥರು ಎಲ್ಲ ಗೋಮಾತೆನೆಲ್ಲ ಸಾಕಿ ಸಲಿವಿ ಬೆಳೆಸಿ ಹಾಗಾಗಿ ಇವ ಒಬ್ಬನೇ ಹಳ್ಳಿಕಾರ್ ಒಡೆಯನೋ ಅಲ್ಲ. ಹಳ್ಳಿಕಾರ್ ಒಡೆಯ ಅಂದರೆ ಏನು? ಇವೊಬ್ಬನ ಒಡೆಯನ? ಇವ್ಗೆ ಹಬ್ಬ ಅಂದ್ರೆ ವಯಸ್ಸೆಷ್ಟು? 30ರಿಂದ 33 ಇರಬೇಕೇನೋ ಬಾಳ್ ಮಾಡಿ. ಹಿಂದೆ ಇರ್ತಕ್ಕಂಥ ರೈತರು ದನಗಳನ್ನೆಲ್ಲ ರೇಸ್ ಬಿಡ್ತಾ ಇದ್ರು. ಅದೊಂದು ಸ್ಪರ್ಧೆ. ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದಾಗ ಹೋರಿ ಹಬ್ಬ ಮಾಡ್ತೀವಿ ನ್ಯಾಚುರಲ್ ಆಗಿ. ಯಾಕಂತಂದರೆ ಯಾರು ಹೋರಿ ಸ್ಪರ್ಧೆದಾಗ ಗೆಲ್ತತೋ ಅವ್ರಿಗೆ ಬಹುಮಾನ ಅಂತಂದು ನಮ್ಮ ಹಾವೇರಿ ಜಿಲ್ಲೆದಾಗ ನಾವು ಇಟ್ಟಿರ್ತಾರ. ಅಂದರೆ ನಮ್ಮ ಹೋರಿ ಬಸಣ್ಣ ಅಂತ ಅದಾರ ನಮ್ಮ ಹಾವೇರಿ ಜಿಲ್ಲೆದಾಗ. ನಮ್ಮ ಹಾವೇರಿ ಜಿಲ್ಲೆದಾಗ ಭಾಳಷ್ಟು ಫೇಮಸ್, ಭಾಳ ಪ್ರಸಿದ್ಧಿ ಆಗೈತಿ. ನಮ್ಮ ರಾಜ್ಯದಂಥ ಹೋರಿ ಹಬ್ಬ ಮಾಡ್ದಂದ್ರೆ ನಮ್ಮ ಹಾವೇರಿ ಜಿಲ್ಲೆದಾಗ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಣ್ಣ ತಮ್ಮಂದ್ರೆ. ಇವತ್ತಿನ ದಿನ ಒಬ್ಬವ ಹಳ್ಳಿಕಾರ್ ಒಡೆಯ ಅಂತಾರ. ಏನಪ್ಪ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಅಂತ ಹೆಸರಿಟ್ಕೊಂಡಿರಲ್ಲ. ನೀನು ಗೋಮಾತೆಗೆ ಹೆಂಗೆ ಒಡಿ ಹಾಕಿದಿ? ನನ್ನ ಪ್ರಶ್ನೆ. ಗೋಮಾತೆಗೆ ನೀವು ಒಡೆಯನ? ಏನು ನಿಮ್ಮ ವಂಶಸ್ಥರು ಸಾಕಿ ಸಲಿವಿ ಬೆಳೆಸಿದ್ರ? ಹೇಳೋಣ. ನೀನು ನಮ್ಮ ರೈತರ ಹತ್ರ ರೈಸ್ಗೆ ಆಟ ಆಡಿಸ್ತೇನೆ ಅಂತ ಹೇಳಿ ನಾ ಹಳ್ಳಿಕಾರ್ ಒಡೆಯ ಅಂತ ಹೇಳಿ ಹೆಸರಿಟ್ಕೊಂಡ್ಬಿಟ್ಟು ದುಡ್ಡು ಉಸಿಲಿ ಮಾಡ್ತಿದ್ಯಾ ಅಂತಂದು ಎಷ್ಟೋ ಜನ ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ರೈತರ ಸಮೇತ ಬಂದು ನಿಮ್ಮ ಮನೆ ಹತ್ರನ ಕೇಳ್ತೇನೆ. ನಾನು ಇಲ್ಲೇ ಕುತ್ಕೊಂಡು ಮಾತಾಡಂಗಿಲ್ಲ. ಮೊದಲನೇದಾಗಿ ವಿಷಯ ನಮ್ಮ ಹತ್ರ ಬಂದ ಮೇಲೆ ಗೊತ್ತಾಯ್ತು. ಪಾಪ ಯಲಹಂಕ ಮಂಜು ಸಹೋದರ ಇದ್ರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೂಡ ಮಾಡಿದ್ದೀರಿ, ಗೊತ್ತೈತೆ ನಮ್ಗೆ. ನಾನು ನೋಡಿ ಸಾಕಾತು. ನಾನು ಬರ್ತೀನಿ ಬಂದು ನೀನು ಎದುರಿಗೆ ಕೇಳ್ತೀನಿ, ರೈತರ ಸಮೇತ ಬರ್ತೀನಿ. ನೀನು ಹೆಂಗೆ ಹಳ್ಳಿಕಾರ್ ಒಡೆಯ ಹಾಕಿದಿ ಅದನ್ನು ನಮಗೆಲ್ಲ ರೈತರಿಗೆ ಹೇಳಬೇಕು. ರೈತರ ಹೆಸರಲ್ಲಿ ಎಷ್ಟು ರೊಕ್ಕ ಉಸ್ಲಿ ಮಾಡಿದಿ ಅದು ಸಾಕ್ಷಿ ಸಮೇತ ಐತೆ ಅಂತ ನಮ್ಮ ರೈತರು ನೀವು ಬರ್ರಿ, ಮಂಜುಳಾ ಅಕ್ಕಾರ ಅಂತ ಕರೆಯಾಕತ್ತಾರ. ನಾನು ಬರ್ತೀನಿ ಅಲ್ಲಿಗೆ. ನೀವು ಉತ್ತರ ಕೊಡಬೇಕು. ನೀ ಗೋಮಾತೆಗೆ ಹೆಂಗೆ ನೀನು ಒಡೆಯ ಹಾಕಿದಿ? ನೀನೊಬ್ಬನಾನ? ನಿನಗೆ ವಯಸ್ಸೆಷ್ಟು? ನಿನ್ಕಿನ ಹಿರಿಯರು, ನಮ್ಮ ಹಿರಿಯ ರೈತ ಹೋರಾಟಗಾರರು ಸಿಕ್ಕಾಪಟ್ಟೆ ಒಡೆಯರಾದಾರ. ನಿನ್ನಂಗೆ ಹೆಸರು ಇಟ್ಕೊಂಡು ಕುತ್ಕೊಂಡಿಲ್ಲ. ನಾವು ಗೋಮಾತೆಗೆ ಒಡೆಯರಾಗಕ್ಕೆ ಸಾಧ್ಯ ಇಲ್ಲ. ಗೋಮಾತೆ ಇಲ್ಲಾಂದ್ರೆ ನಾವು ಜೀವಂತವಾಗಿ ಇರೋಕ್ಕಾಗಲ್ಲ. ರೈತರು ನಮ್ಮ ಉಸಿರು, ನಮ್ಮ ಜೀವನ ಎಲ್ಲ ನಮ್ಮ ಗೋಮಾತೆ, ನಮ್ಮ ದನಗಳು, ನಮ್ಮ ಎತ್ತುಗಳು, ನಮ್ಮ ದೇವರು, ನಮ್ಮ ಬಸವಣ್ಣ ಅಂಥವನ್ಗ ನೀನು ಒಡೆಯ ಹಾಕಿಯಾ?